ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ವಿವರಿಸಿದಂತೆ ಕಾರ್ಮಿಕ ಸಂಘಟನೆಗಳ ಜಂಟಿ ವೇದಿಕೆ ಮತ್ತು ಸಂಯುಕ್ತ ಕರ್ನಾಟಕ ಹೋರಾಟ ಇದೆರಡೂ ಸೇರಿ ಕರ್ನಾಟಕದಲ್ಲಿ ಫೆಬ್ರವರಿ 12ನೇ ತಾರೀಕಿಗೆ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ನಡೆಸಬೇಕು. ಗ್ರಾಮಾಂತರ ಪ್ರದೇಶದಲ್ಲಿ ರೈತರು ಮತ್ತು ಕಾರ್ಮಿಕರು ಅವರು ಗ್ರಾಮಾಂತರ ಪ್ರದೇಶಗಳಲ್ಲಿ ಕೂಡ ಒಂದು ಸ್ವಯಂ ಪ್ರೇರಿತ ಬಂದಾಗಿ ಅಥವಾ ಈ ಮುಷ್ಕರವನ್ನು ಬೆಂಬಲಿಸಬೇಕು ಅಂತಕ್ಕಂಥ ಒಂದು ಕರೆಯನ್ನು ಕೊಟ್ಟಿದೆ. ಯಾಕೆ ಈ ಹೋರಾಟ ಅಂತ ಹೇಳಿದರೆ ತಮಗೀಗಲೇ ಗೊತ್ತಾಗದಾಗೆ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರ ಹಿತಾಸಕ್ತಿಗಾಗಿ ಹಲವು ವರ್ಷಗಳಿಂದ ನಾವು ಹೋರಾಟಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. 2019-20 ಲೋಕಸಭೆಯಲ್ಲಿ ನಮ್ಮ ದೇಶದ 29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ 4 ಸಂಹಿತೆಗಳನ್ನಾಗಿ ತಂದಿದ್ರು. 2019-20 ಲೋಕಸಭೆಯಲ್ಲಿ ಪಾಸಾಗಿದ್ದರೂ ಕೂಡ ಅದನ್ನು ಜಾರಿ ಮಾಡಲಿಕ್ಕೆ ಏನು ಸರ್ಕಾರಗಳು ಒಂದು ಸ್ವಲ್ಪ ಹಿಂಜರಿದಿದ್ವು. ಆ ಹಿಂಜರಿತ ಯಾಕೆ ಅಂತ ಹೇಳಿದರೆ ಈ ಕೋಡ್ಗಳನ್ನು ಜಾರಿ ಮಾಡಬಾರ್ದು ಅಂತ ನಾವು ಅಖಿಲ ಭಾರತ ಮಟ್ಟದಲ್ಲಿ ಸುಮಾರು 5 ಬಾರಿ ಮುಷ್ಕರಗಳನ್ನು ಈ ದೇಶದ ಕಾರ್ಮಿಕ ವರ್ಗ ಮಾಡಿತ್ತು. ಹಾಗಾಗಿ ಅವರು ಸ್ವಲ್ಪ ಅದನ್ನು ಮಾಡಬೇಕಾ ಬೇಡವಾ ಅನ್ನುವ ರೀತಿಯಲ್ಲಿದ್ದರು. ಆದರೆ ಈ ಸಾರಿ ಮೈನರ್ ಮೆಜಾರಿಟಿಯಲ್ಲಿ ಬಂದರೂ ಕೂಡ ಏನಾದರೂ ಮಾಡಿ ಬಂಡವಾಳಗಾರರ ಹಿತವನ್ನು ರಕ್ಷಣೆ ಮಾಡಬೇಕು. ಈಗ ಬಂಡವಾಳಗಾರರು ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತನ್ನು ರಕ್ಷಣೆ ಮಾಡುವಂಥ ಸಲುವಾಗಿ ಸಂಪೂರ್ಣವಾಗಿ ಕಾರ್ಮಿಕರನ್ನು ಬಲಿ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಒಕ್ಕೂಟ ಸರ್ಕಾರ ಮಾಡಿದೆ. ಇದು ಮಾತ್ರ ಅಲ್ಲ, ಅವರು ತಂದಿರುವಂಥ ಈ 4 ಕೋಡುಗಳೇನಿದ್ದಾವೆ, ಈ 4 ಕೋಡುಗಳಿಂದ ಇನ್ನು ಮುಂದೆ ನಮ್ಮ ದೇಶದ ಒಳಗಡೆ 100ಕ್ಕೆ 80% ಕಾರ್ಮಿಕರು ಯಾವುದೇ ಕಾನೂನುಗಳ ಇವತ್ತೇನು ಒಂದು ರಕ್ಷಣೆಯ ಕೋಟೆಯಾಗಿದ್ವು ಅದರಿಂದ ಇವತ್ತು ಹೊರಗಡೆ ಬರ್ತಾರೆ. ಎರಡನೇದು ನಮಗೆ ಸ್ಟ್ರೈಕಿಂಗ್ ಪವರ್. ಇವತ್ತಿನ ದಿವಸ ರಾಷ್ಟ್ರವ್ಯಾಪಿ ಬ್ಯಾಂಕ್ಗಳ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಒಂದು ದಿವಸದ್ದು ನಮ್ಮ ಒಂದು ಸಿಂಗಲ್ ಪಾಯಿಂಟ್ ಅಜೆಂಡಾ ಒಂದೇ ಏನಂತಂದರೆ 5 ದಿನಗಳ ಬ್ಯಾಂಕಿಂಗನ್ನು ಜಾರಿಗೊಳಿಸಬೇಕು ಬ್ಯಾಂಕ್ಗಳಲ್ಲಿ, ಎಲ್ಲ ರಾಷ್ಟ್ರೀಕೃತ ಹಾಗೂ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ. ಈ ಬೇಡಿಕೆ ಕಳೆದ 10 ವರ್ಷಗಳ ಮುಂಚೆನೇ 2015ರಲ್ಲೇ ಕೇಂದ್ರ ಸರ್ಕಾರ ಹಾಗೂ IBA ಒಪ್ಪಿಕೊಂಡಿದೆ. ಅದರ ಒಂದು ಭಾಗವಾಗಿ ಮೊದಲು 2 ಶನಿವಾರಗಳನ್ನು ನೀವು ರಜೆಯಾಗಿ ಘೋಷಣೆ ಮಾಡಿ ಮಿಕ್ಕಿದ್ದನ್ನು ಇನ್ನುಳಿದ ಸ್ವಲ್ಪ ದಿನಗಳ ನಂತರ ಅದರಲ್ಲಿ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ರು. ಆದರೆ ಈಗ ಅದರ ಡಿಲೇ ಟ್ಯಾಕ್ಟಿಕ್ಸ್ ಮುಂದೆ ಹಾಗೆ ಜಗತ್ತಾ ಬಂದು ಈಗ ಕಳೆದ 2023ರಲ್ಲಿ ಇನ್ ಪ್ರಿನ್ಸಿಪಲ್ ಆಗಿ ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ಒಪ್ಪಿಕೊಂಡ್ರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಈ ಕೇಂದ್ರ ಸರ್ಕಾರದ ಹಾಗೂ IBAನ ಧೋರಣೆಗೆ ವಿರುದ್ಧವಾಗಿ ನಾವು ಇವತ್ತು 10 ಲಕ್ಷಗಳ ಬ್ಯಾಂಕ್ ಎಂಪ್ಲಾಯೀಸ್ ಎಲ್ಲರೂ ಒಗ್ಗಟ್ಟಾಗಿ UFBOನ ಬ್ಯಾನರ್ ನಡಿಯಲ್ಲಿ ಎಲ್ಲ 9 ಬ್ಯಾಂಕ್ ನೌಕರರ ಸಂಘಟನೆಗಳು ಕೂಡಿ UFBOನ ಬ್ಯಾನರ್ ನಡಿಯಲ್ಲಿ ಇವತ್ತು 1 ದಿನದ ಸಾಂಕೇತಿಕವಾದಂತಹ ಮುಷ್ಕರನ್ನು ಘೋಷಣೆ ಮಾಡಿದ್ವಿ. ಅದೇ ರೀತಿಯಾಗಿ ನಾವೆಲ್ಲರೂ ಇವತ್ತಿಲ್ಲಿ ಸೇರಿದ್ದೀವಿ. ಸರಿಸುಮಾರು ರಿಜಿಸ್ಟರ್ ಆಗಿದೆ 23rd January 2026 ಈ ಕಂಪ್ಲೇಂಟ್ ಶ್ರೀ ಶರಣಗೌಡ ತಂದೆ ಬಾಗನಗೌಡ ಮಾಲಿಪಾಟೀಲ್ ಅಂತ ಹಾಲಿವಾಸ ನಾಲ್ವಾರ ಗ್ರಾಮ ಅವ್ರಿಗೆ ಒಂದು ವೈನ್ ಶಾಪ್ ಇದೆ.
ಅವರು ವರ್ಗ ಆಗಿರುವಂಥ ಬಾಪುಗೌಡ ಅವರು ಎಲ್ಲ ವೈನ್ ಶಾಪ್ ಎಲ್ಲ ಸೇಲ್ಸ್ ಆದಮೇಲೆ ಅಮೌಂಟನ್ನು ವೈನ್ ಶಾಪಿಂದ ತಗೊಂಡು ಬಂದು ನಾಲ್ವಾರಲ್ಲಿ ಅವ್ರ ಓನರ್ ಕೊಡೋದಿತ್ತು. ಅವರು ರಸ್ತೆಯಲ್ಲಿ ಬರ್ತಾ ಇದ್ದಾಗ ಯಾರೋ ಒಬ್ಬರು ಅನ್ನೋನ್ ಪರ್ಸನ್ಸ್ ಬೈಕ್ ಮೇಲೆ ಬಂದು ಅಡ್ಡಗಟ್ಟಿ ಅವರಿಗೆ ಖಾರ ಹಾಕಿಬಿಟ್ಟು ಅವ್ರ ಕಡೆ ಇರುವಂತಹ 5,54,000 ಅಮೌಂಟನ್ನು ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ದೂರನ್ನು ನೀಡಿರ್ತಾರೆ. ಈ ಪ್ರಕರಣ ಯಾಕಂದರೆ ಆ ವಿಲೇಜ್ ಲೆವೆಲಲ್ಲಿ ರಾಬರಿ ಕೇಸ್ ಆಗಿದ್ದು ಸ್ವಲ್ಪ ಫೈನಾನ್ಷಿಯಲ್ ಆಗಿದೆ. ಇಮಿಡಿಯೇಟಾಗಿ ನಮ್ಮ ಇವರು DYSP ಶಾಬಾಜ್ ಶಂಕರಗೌಡ ಪಾಟೀಲ್ ನೇತೃತ್ವದಲ್ಲಿ ನಮ್ಮ CBI ವಲಂಜಿಕರ್ ಮತ್ತು ತಿರುಮಲೇಶು, ರೇಣುಕಾ ಪಿನೇಶ್ ಮತ್ತು ಸಿಬ್ಬಂದಿ ಆಗಿರುವಂಥ ESN ಚಂದ್ರಶೇಖರ್, ಶರಣಪ್ಪ, ಗುಂಡಪ್ಪ, ವಿಪುಲಪ್ಪ, ಅಮರ್ನಾಥ್, ಲಕ್ಷ್ಮಣ್, ರಮಣಯ್ಯ, PC ರವೀಂದ್ರ, ಆರಿಫ್, ಸುನೀಲ್, ರವಿಸಿದ್ದಿ, ಮಲ್ಲಪ್ಪ, ಸಿದ್ದಾರೆಡ್ಡಿ, EPC ಶಿವಪ್ಪ ಅವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿ ಪತ್ತೆ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಬಟ್ ಇದರಲ್ಲಿ ನಮ್ಗೆ ಏನಂದ್ರೆ ನಾವು ಎಲ್ಲ ಆಂಗಲ್ಸ್ ಚೆಕ್ ಮಾಡಿದಾಗ ನಮ್ಗೊಂದು ಕೆಲವೊಂದು ಯಾರು ಅಮೌಂಟ್ ತಗೊಂಡು ಹೋಗ್ತಾ ಇದ್ದಾರೆ ಬಾಪುಗೌಡ ಅವರ ಮೇಲಿನ ಅನುಮಾನ ನಮಗೆ ಸ್ಟಾರ್ಟ್ ಆಗಿದೆ. ಇವತ್ತು ರದ್ದು ಮಾಡಿ ವಿಕಸಿತ್ ಭಾರತ್ ಗ್ರಾಮ್ ಜಿ ಪ್ರೋಗ್ರಾಮನ್ನು ತಂದಿದೆ. ಇದರಿಂದ ಕೇಂದ್ರ ಸರ್ಕಾರ ಪಂಚಾಯತಿನ ಅಧಿಕಾರ ಹಾಗೂ ಗ್ರಾಮೀಣ ಮಟ್ಟದ ಕಾರ್ಮಿಕರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಆಗಿದೆ. ವಿಬಿ ಗ್ರಾಮ್ ಜಿ ಕಾಯ್ದೆ ಅಡಿಯಲ್ಲಿ ನಮ್ಮ ಗ್ರಾಮೀಣ ಕಾರ್ಮಿಕರು ಉದ್ಯೋಗದ ಹಕ್ಕನ್ನು ಕಳೆದುಕೊಳ್ಳುತ್ತಾರೆ. ಹಿಂದೆ ಡಿಮಾಂಡ್ ಬೇಸ್ಡ್ ಪ್ರೋಗ್ರಾಮ್ ಆಗಿತ್ತು. ವರ್ಷದ 365 ದಿನ ನಾವು ಕೆಲಸ ಕೇಳಬಹುದಾಗಿತ್ತು. ಆದರೆ ಈಗ ಹಾಗಿರೋದಿಲ್ಲ. ಅವರು ಕೆಲಸ ಯಾವಾಗ ಕೊಡ್ತಾರೆ ಆವಾಗ ಮಾತ್ರ ತಗೋಬೇಕು. ಮತ್ತು ವಿಶೇಷವಾಗಿ 60 ದಿನ ನಾವು ಅಂದರೆ ವರ್ಷಕ್ಕೆ 2 ತಿಂಗಳು ಕೆಲಸವನ್ನೇ ನಿಷೇಧ ಮಾಡಲಿಕ್ಕಿದೆ. ಕನಿಷ್ಠ ವೇತನ ಪಡೆಯುವ ಹಕ್ಕನ್ನು ಹಾಗೂ ತಮ್ಮ ಸಾಮಾಜಿಕ ಭದ್ರತೆಯನ್ನು ಕೂಡ ಕಾರ್ಮಿಕರು ಈ ಯೋಜನೆಯಿಂದ ಕಳ್ಕೊತಾ ಇದ್ದಾರೆ. ಈ ಹೊಸ ಕಾಯ್ದೆಯಿಂದ ಕಾರ್ಮಿಕರು ತಮ್ಮ ಘನತೆಯನ್ನು ತ್ಯಾಗ ಮಾಡಿ ಇವತ್ತು ಗುತ್ತೇದಾರಗಳ ಗುಲಾಮರಾಗಿ ಕೆಲಸ ಮಾಡಬೇಕಾಗುತ್ತೆ. ಈ ಕಾಯ್ದೆಯಿಂದ ಪಂಚಾಯತ್ಗಳ ಅಧಿಕಾರಗಳನ್ನು ಕೂಡ ಕಡಿವಾಣ ಹಾಕ್ತಾ ಇದೆ. ಸಂವಿಧಾನದ 73, 74ನೇ ತಿದ್ದುಪಡಿಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವ ನಿಟ್ಟಿನಲ್ಲಿ ಈ ಕಾಯ್ದೆ ಜಾರಿಗೆ ತರ್ತಾ ಇದೆ. ಮುಂಚೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.